ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರಿಗೆ ಇಷ್ಟು ದಿನ ನಾನು ನಿಮಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದೆ. ಪ್ರತಿ 4 ರಿಂದ 6 ತಿಂಗಳಿಗೊಮ್ಮೆ ಏನೇನು ಮಟೀರಿಯಲ್ ಇದೆ, ಎಷ್ಟೆಷ್ಟು ರೇಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೆ. ಇದೇ ಮೊದಲನೇ ಬಾರಿಗೆ ಇಂಟೀರಿಯರಲ್ಲಿ ಯಾವ್ಯಾವ ರೀತಿ ಐಟಮ್ಸ್ ಬರುತ್ತೆ, ಅದಕ್ಕೆ ಎಷ್ಟಾಗುತ್ತೆ, ಕರೆಂಟ್ ಮಾರ್ಕೆಟ್ ರೇಟ್ ಎಷ್ಟಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಮೇನ್ ಕಾರಣ ಅಂತಂದರೆ ಬ್ರಿಕ್ ಆ್ಯಂಡ್ ಫ್ಲೈ ಅಂತ ಹೇಳ್ಬೋದು. ಸರ್ ಬನ್ನಿ, ನೀವು ಹೆಂಗೋ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಕೊಡ್ತೀರಲ್ವಾ, ನಮ್ಮ ಹತ್ರ ಕೇಳಿ ಸರ್, ಇಂಟೀರಿಯರ್ ಬಗ್ಗೆನೂ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೊದಲೇದಾಗಿ ಇವರಿಗೆ ನಾವು ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಪ್ರತಿಯೊಬ್ಬ ಜನರಿಗೂ ಕೂಡ ಇವಾಗ ಗೊತ್ತಾಗುತ್ತೆ, ನೀವು ಕೂಡ ಎಜುಕೇಟ್ ಆಗ್ತೀರಾ. ಹೌದು, ನಮ್ಮ ಮನೇಲಿ ಇಷ್ಟು ಮಟೀರಿಯಲ್ ಹಾಕ್ತಾ ಇದ್ದಾರೆ, ಈ ರೇಟ್ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ತರ್ತಾ ಇರೋದಕ್ಕೆ ವಿನಯ್ ಸರ್ಗೆ ನಾವು ಥ್ಯಾಂಕ್ ಯು ಹೇಳಬೇಕು. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಲಾಸ್ಟ್ ಟೈಮು ಇಂಟೀರಿಯರ್ನ ಎಲ್ಲ ಸೀಕ್ರೆಟ್ ಬಿಟ್ಕೊಟ್ಬಿಟ್ರಿ. ಈ ಸತಿ ಎಲ್ಲ ಮಟೀರಿಯಲ್ಗಳ ರೇಟನ್ನು ಬಿಟ್ಕೊಡ್ತಾ ಇದ್ದೀರಾ. ಹಿಂಗೆ ನೋಡ್ತಾ ಇದ್ರೆ ನೀವು ಆಲ್ಮೋಸ್ಟ್ ಇಡೀ ಇಂಡಸ್ಟ್ರಿಯನ್ನೇ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇಟ್ಬಿಡ್ತೀರಾ ಅನ್ಕೊಂತೀನಿ ನಾನು. 100% ಸರ್. ಸರ್ ನಾನು ಏನಕ್ಕೆ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ರೇಟ್ಸ್ ಹೇಳ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಗೂಗಲ್ಗೆ ಹೋದ್ರೆ ಎಲ್ಲ ಸಿಕ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ಕಸ್ಟಮರ್ಸಿಗೆ ಅದರ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಗೂಗಲಲ್ಲಿ ಸಿಕ್ಬಿಡುತ್ತೆ. ಓಕೆ. ಏನು ಕನ್ನಡ ಕೋರ ಮುಖಾಂತರ ಅಂತ ಜನರು ಮಾಹಿತಿ ತಗೊಂತಾರೆ ಅಂದರೆ ಅದಕ್ಕೊಂದು ಅಥೆಂಟಿಸಿಟಿ ಸಿಗುತ್ತೆ. ಗೂಗಲಲ್ಲಿ ಕೆಲಸ ಮಾಡೋನು ಕೆಲಸ ಮಾಡದಿರೋ ಮಾಹಿತಿನೂ ಸಿಗುತ್ತೆ. ಹೌದು, ₹100 ಸಿಗುತ್ತೆ, ₹1000 ಸಿಗುತ್ತೆ. ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಹಿಂಗೆ. ಸರ್ ಒಂದು ಗಾದೆ ಇದೆ ಸರ್, ಶಂಕದಿಂದ ಬಂದೇನೆ ತೀರ್ಥ. ನಿಮಗಂದ್ರೆ ಅಕ್ಯುರೇಟ್ ಆಗಿ ಗೊತ್ತಿರುತ್ತೆ. ನಿಜ. ಗೂಗಲಲ್ಲಿ ನಾವು ಹಾಕಿದ್ದೆ ರೇಟು, ಯಾರು ಏನು ಹಾಕಿದಾನೋ ಯಾರಿಗೂ ಗೊತ್ತು. ನಿಜ ಅಲ್ವಾ ಸರ್? ಸರ್ ಇದು ಒಳ್ಳೇದಾಯ್ತು. ಆಮೇಲೆ ಈಗೇನು ನೀವು ರೇಟ್ ಎಲ್ಲ ಹೇಳ್ತಿದ್ದೀರಲ್ಲ, ಇದು ಯಾವತ್ತಿಗೆ ರಿಲೇಟೆಡ್? ಯಾವತ್ತಿನ ಸರ್? ಇವತ್ತಿಗೆ ರಿಲೇಟೆಡು. ಮತ್ತೆ ಇಂಟೀರಿಯರ್ಸ್ ಬಂದರೆ ತುಂಬ ವಾಸ್ಟ್ ಟಾಪಿಕ್ಕು. ವಾಸ್ಟ್ ಟಾಪಿಕ್ ಅನ್ನೋದಕ್ಕಿಂತ ಇದು ಭಾಳ ದೊಡ್ಡ ಸಾಗರ. ಇದ್ರ ಲೈನ್ ಆಫ್ ಮೆಟೀರಿಯಲ್ಸು ಹೊಸದು ಇನ್ವೆಂಟ್ ಮಾಡ್ತಾನೆ ಇರ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಇರ್ತಾರೆ, ಮಾರ್ಕೆಟಿಗೆ ತರ್ತಾನೆ ಇರ್ತಾರೆ. ಸೊ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕಂದ್ರೆ ನಾವು ಸತತವಾಗಿ ವಿಡಿಯೋಸ್ ಮಾಡ್ತಾ ಹೋಗ್ತಾನೆ ಇರಬೇಕು. ರೆಗ್ಯುಲರ್ ಸೀರೀಸ್ ಆಗಿ ಇದು ಕಂಟಿನ್ಯೂ ಮಾಡೋಣ ಸರ್, ಅಲ್ವಾ? ಸೊ ಇದು ಸದ್ಯಕ್ಕೆ ನಾವು ಮಾರ್ಚ್ 2025 ಮಾಡ್ತಾ ಇರೋಂಥದ್ದು. ಆಲ್ಮೋಸ್ಟ್ 6 ತಿಂಗಳಿಗಂತೂ ಇದು ಚೇಂಜ್ ಆಗೋದಿಲ್ಲ. ಇನ್ನು 6 ತಿಂಗಳು ಬಿಟ್ಬಿಟ್ಟು ಮತ್ತೆ ಇವ್ರ ಜೊತೆ ಕೂತ್ಕೊಂತೀನಿ, ಇನ್ನೂ ಏನೇನು ಆ್ಯಡಪ್ ಆಗಿದೆ. 6 ತಿಂಗಳಂತಲ್ಲ, ಆಲ್ಮೋಸ್ಟ್ 2-2 ಮಂತಿಗೆ ಒಂದ್ಸತಿ ಹೊಸದು ಏನು ಬರ್ತಾ ಇದೆ ಎಲ್ಲ ವಿಡಿಯೋನ ನಿಮಗೋಸ್ಕರ ತೊಗೊಂಡ್ಬರ್ತಾ ಇರ್ತೀನಿ. ಸರ್ ನಾನು ಕಂಪ್ಲೀಟ್ ಲೀಸ್ಟ್ ಮಾಡಿದ್ದೀನಿ, ನೀವು ನನಗೆ ರೇಟ್ ಹೇಳ್ತಾ ಹೋಗಿ. ಸೊ ಮೊದಲೇದಾಗಿ ಇಂಟೀರಿಯರ್ ಅಂತ ಬಂದಾಗ ಅದರ ಬೆನ್ನೆಲುಬೆ ಪ್ಲೈವುಡ್ ಬಂದ್ಬಿಟ್ಟು ಕೋರ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಕೋರ್ ಮೆಟೀರಿಯಲ್. ಸೊ ನಾನು ನಿಮ್ಗೆ ಕೇಳುವಂಥದ್ದು, ನಾನು ಹೇಳ್ತೀನಿ ಕೇಳಿ ಸರ್. ಸೊ ಪ್ಲೈವುಡಲ್ಲಿ ಯಾವ್ಯಾವ ರೀತಿ ಬರುತ್ತೆ, ಯಾವ್ಯಾವ ಬ್ರ್ಯಾಂಡ್ ಬರುತ್ತೆ, ಎಷ್ಟು ರೇಟ್ ಆಗುತ್ತೆ? ಸೊ ಪ್ಲೈವುಡಲ್ಲಿ ವೀಕ್ಷಕರೇ ನಮ್ಮ 4-5 ವೇರಿಯಂಟ್ಸ್ ಬರುತ್ತೆ ವೀಕ್ಷಕರೇ. ಅದು ನಾವು ಇಂಟೀರಿಯರ್ಸ್ಗೆ ಯೂಸ್ ಮಾಡುವಂಥ ವೇರಿಯಂಟ್ಸು. ಸ್ಟಾರ್ಟಿಂಗ್ ವಿತ್ ನಿಮಗೆ MR ಮಾಯಿಶ್ಚರ್ ರೆಸಿಸ್ಟೆಂಟ್. ಓಕೆ. ಇದು ಬಂದು ಡ್ರೈ ಪ್ಲೈವುಡ್ ಅಂತ ಹೇಳ್ತಾರೆ, ಡ್ರೈ ಏರಿಯಾಸ್ಗೆ ಹಾಕೋದು. ಇದನ್ನು ಸ್ಟಾರ್ಟಿಂಗು ನಿಮಗೆ ಲೋಕಲ್ ಕಂಪನೀಸಲ್ಲಿ ₹47 ಅಂತ ಹಿಡಿದು ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ಕಂಪನೀಸ್ ಅಂದರೆ ₹120ವರೆಗೂ ಇದೆ. ಮಾಯಿಶ್ಚರ್ ರೆಸಿಸ್ಟೆಂಟ್ ಪ್ಲೈವುಡ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀರಾ? ₹47 ಇಂದ ₹120 ಪರ್ ಸ್ಕ್ವೇರ್ ಫೀಟು. ಇದು MRL ಮಾತ್ರ ಸಿಗುತ್ತೆ. ಇದರಲ್ಲಿ ಲೋಕಲ್ ಕಂಪನೀಸ್ ಸೇರಿಸಿ ನಾನು ನಿಮ್ಗೆ ರೇಟ್ ಹೇಳ್ತಾ ಇದ್ದೀನಿ. ಓಕೆ. ಬ್ರ್ಯಾಂಡೆಡ್ ಅಂತ ಹೋಗ್ತಾ ಇದ್ರೆ ನೀವು ಸೆಂಚುರಿ, ಗ್ರೀನ್ ಪ್ಲೈ ಮತ್ತು ಬೇರೆ ಕಂಪನೀಸ್ ರೇಟ್ಸ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. MR ಮಾಯಿಶ್ಚರ್ ರೆಸಿಸ್ಟೆಂಟ್. ಆಮೇಲೆ BWR ಅಂತ ತಗೊಂಡ್ಬಂದಿದ್ದಾರೆ. BWR ಅಲ್ಲಿ ಇನ್ನೂ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. BWR ನ ಒಂದು ಐ ವಾಶ್ ಅಂತ ಹೇಳ್ತಾರೆ, ಬಾಯ್ಲಿಂಗ್ ವಾಟರ್ ಇದು ರೆಸಿಸ್ಟೆನ್ಸ್ ಅಂತ ಮಾತ್ರ ಹೇಳ್ತಾರೆ. ಅದು ಎಷ್ಟು ರೆಸಿಸ್ಟೆನ್ಸ್ ಕೊಡುತ್ತೆ, ಯಾವ ರೀತಿ ಕೊಡುತ್ತೆ ಅನ್ನೋದು ಇನ್ನೂ ಅಪ್ಲಿಕೇಬಿಲಿಟಿ ಅದು ಪ್ರೂವ್ ಆಗಿಲ್ಲ. ಸುಮ್ಮನೆ ಒಂದು ಏನೋ ಗಿಮ್ಮಿಕ್ಕು ಮಾರ್ಕೆಟಲ್ಲಿ ತಳ್ಳೋಣ ಅನ್ನೋ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಅದನ್ನ BWR ತರ ಮಾಡ್ತಿದ್ದಾರೆ. BWR ತಗೋಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ. BWP ಅನ್ನೋದು ಇದು ಇಟ್ಸ್ ಅ ಟ್ರಸ್ಟೆಡ್ ಫಾರ್ಮುಲಾ. BWP ಅನ್ನೋದು ಟ್ರಸ್ಟೆಡ್ ಫಾರ್ಮುಲಾ, ಬಾಯ್ಲಿಂಗ್ ವಾಟರ್ ಪ್ರೂಫ್ ಅನ್ನೋದು ಟ್ರಸ್ಟೆಡ್. ಸಾಕಷ್ಟು ಕಂಪನೀಸ್ ನಿಮಗೆ ಕುಕ್ಕರಲ್ಲಿ ಪ್ಲೈವುಡ್ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ತೋರಿಸಿರ್ತಾರೆ. ಸೊ ನೀವು ಅದನ್ನ ರೆಫರೆನ್ಸ್ ಆಗಿ ತಗೊಬೋದು, ಅದರ ಅಥೆಂಟಿಸಿಟಿ ನೀವು ಬಿಲೀವ್ ಮಾಡ್ಬೋದು. BWP MR ಡ್ರೈ ಏರಿಯಾಸ್ಗೆ MR ತಗೊಳ್ಳಿ. BWP ನಿಮ್ಗೆ ಎಲ್ಲೆಲ್ಲಿ ವೆಟ್ ಏರಿಯಾಸ್ ಇರುತ್ತೆ, ಕಿಚನ್ನು, ವ್ಯಾನಿಟೀಸು, ಬಾತ್ರೂಮ್ಸು ಎಲ್ಲ BWP ತಗೊಳ್ಳಿ. ಅಲ್ಲೆಲ್ಲ BWP. ಹಾಂ ಸರ್. ಓಕೆ. ನೆಕ್ಸ್ಟ್ ಯಾವ ಬ್ರ್ಯಾಂಡ್? ಸರ್ ಇವಾಗ ಹೊಸದಾಗಿ HDHMR ಅಂತ ಹೊಸದೇನಿಲ್ಲ, ಇದು ಮಾರ್ಕೆಟಿಗೆ ಬಂದು ಭಾಳ ವರ್ಷ ಆಯಿತು. ಬಟ್ ನಮ್ಗೆ ಗೊತ್ತಾಗ್ತಿರೋದು ಇವಾಗ HDHMR ಮುಂದೆ ಆಕ್ಷನ್ ಟೆಸ್ಸಾ ಅಂತ ಒಂದು ಭಾಳ ದೊಡ್ಡ ಕಂಪನಿ ಇದೆ. ಆ ಕಂಪ್ನಿಯವರು ಪೇಟೆಂಟ್ ಮಾಡಿ ಇದನ್ನು ಮಾರ್ಕೆಟಿಗೆ ರಿಲೀಸ್ ಮಾಡೋದು. ಅದನ್ನು ಕಾಪಿ ಮಾಡಿ ಸಾಕಷ್ಟು ಜನ ಗ್ರೀನ್ ಕಲರ್ ಬೋರ್ಡ್ಸ್ ಬಿಡ್ತಾರೆ. ಬಟ್ ಆಕ್ಷನ್ ಟೆಸ್ಸಾ ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಯಾವ ಬ್ರ್ಯಾಂಡ್? ಆಕ್ಷನ್ ಟೆಸ್ಸಾ ಬೇಸ್ ಕಂಪನಿ. ಆ ಕಂಪ್ನಿನೇ HDHMR ನ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿ, ಕೆಮಿಕಲಿ ಮ್ಯಾನ್ ಮೇಡ್ ಮೆಟೀರಿಯಲ್ ಇದು. ತುಂಬಾ ಸ್ಮೂತ್ ಸರ್ಫೇಸ್ ಬರುತ್ತೆ, ತುಂಬಾ ಗಟ್ಟಿ ಇರುವಂತ ಮೆಟೀರಿಯಲ್ ಇದು. ಹೈ ಡೆನ್ಸಿಟಿ, ಹೈ ಮಾಯಿಶ್ಚರ್ ರೆಸಿಸ್ಟೆಂಟ್ ಫೈಬರ್ ಬೋರ್ಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಕಾಂಪೋನೆಂಟ್ಸ್ ಎಲ್ಲ ಯೂಸ್ ಮಾಡಿ ಇದನ್ನು ತಯಾರು ಮಾಡಿರ್ತಾರೆ HDHMR. ಇದನ್ನ ಬಳಕೆ ಎಲ್ಲಿ ಬರುತ್ತೆ ಅಂದರೆ ಅಪ್ಲಿಕಬಿಲಿಟಿ ನಾನು ಹೇಳ್ಬಿಡ್ತೀನಿ ವೀಕ್ಷಕರೇ. ಆಕ್ರಿಲಿಕ್ ಕಿಚನ್ಸ್ ಅನ್ನ ತಗೊಂತಾರೆ ನೀವು, ಪ್ಲೈವುಡ್ ಅಲ್ಲಿ ಶಟರ್ಸ್ ಏನು ಫ್ರಂಟ್ ಡೋರ್ ಮಾಡ್ತೀವೋ
ಅದ್ರ ಬದಲು HMR ಶೀಟ್ ಹಾಕಿದ್ರೆ ನಿಮಗೆ ಸರ್ಫೇಸು ಫಿನಿಶಿಂಗ್ ಸ್ಮೂತಾಗಿ ಬರುತ್ತೆ. ಓಕೆ. ಪ್ಲೈವುಡಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಅಂಡ್ಯುಲೇಷನ್ಸ್ ಬರುತ್ತೆ ಆ್ಯಕ್ರಿಲಿಕಲ್ಲಿ. ಇಲ್ಲ ಅಂದರೆ HMR ಬರೀ ಶಟರ್ಸ್ಗೆ ನೀವು ತೊಗೊಂಬಿಟ್ರೆ ತುಂಬ ಸ್ಮೂತಾಗಿ ಸ್ಲೀಕಾಗಿ ಸಖತ್ತಾಗಿ ಕಾಣಿಸುತ್ತೆ. ಸೊ ಇದು ಬಂದು ನಿಮಗೆ ಆ್ಯಂಟಿ ಫೈರು, ಆ್ಯಂಟಿ ಟರ್ಮೈಟು ಮತ್ತು ವಾಟರ್ ಪ್ರೂಫ್ ಮಟೀರಿಯಲ್. ಓಕೆ. ಈ BWP ರೇಟ್ ಎಷ್ಟಿರುತ್ತೆ? BWP ನಿಮಗೆ ಆಲ್ಮೋಸ್ಟು ಸೆಂಚುರಿ ಸೈನಿಕಲ್ಲಿ ರಿಲೀಸ್ ಮಾಡಿದ್ದಾರೆ, ನಿಮಗೆ 110, 120 150ವರೆಗೂ ಇದೆ. ಓಕೆ. ಈ HMR ನಿಮ್ಗೆ 120 ಮೇಲೆ ಸಿಗೋದು. ನೀವು ಮೇಲೇನೆ ನೀವು ಕಮ್ಮಿ ಇದ್ರೆ ಅದು ಒಳ್ಳೇದಲ್ಲ ಅಂತ. ಒಳ್ಳೇದಲ್ಲ. 58 ರೂಪಾಯಿಗೆ ಮಾರ್ತಾರೆ ಲೋಕಲ್ ಅಂಗಡಿಲಿ ಹೋದ್ರೆ HMR MDF ನಿಮ್ಗೆ ಅದೇನೋ ಗೊತ್ತೇ ಆಗಲ್ಲ, ನೀವು ಟೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ನೀವು ಆ ರೀತಿ ನಂಬೇಕಂದ್ರೆ ಬ್ರ್ಯಾಂಡು ಆ್ಯಕ್ಷನ್ ಟೆಸ್ಸ ನಮ್ಮದು HMR 120 ರೂಪಾಯಿ ಮೇಲೆ ಬರುತ್ತೆ ಮೇಲೇನೆ. ಸರ್ ಇವಾಗ ಪ್ಲೈವುಡ್ಡಲ್ಲಿ ಬ್ರ್ಯಾಂಡ್ಗಳು ಯಾವುದಾದಿದೆ, ಟಾಪ್ ಬ್ರ್ಯಾಂಡ್ಗಳು? ಸರ್ ನಾನು ಲಾಸ್ಟ್ ಟೈಮು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೆಂಚುರಿ, ಗ್ರೀನ್ ಪ್ಲೈ ಇದೆಲ್ಲ ತುಂಬ ಮಾರ್ಕೆಟ್ ಲೀಡರ್ಸು. BWPಯಲ್ಲಿ ಇವರೇ ಮಾರ್ಕೆಟ್ ಲೀಡರ್ಸು ಸರ್. HMRಲ್ಲಿ HMR ಆ್ಯಕ್ಷನ್ ಟೆಸ್ಸ ತೊಗೊಳ್ಳಿ. ಆ್ಯಕ್ಷನ್ ಟೆಸ್ಸ ತುಂಬ ಚೆನ್ನಾಗಿದೆ. ಓಕೆ. ನೆಕ್ಸ್ಟ್ ತುಂಬ ಇರೋದ್ರಿಂದ ಪಟ ಮಾಡ್ಬಿಡೋಣ, ಬೇಗ ಲ್ಯಾಮಿನೇಟ್ಸ್ ಬಂದ್ಬಿಟ್ಟು ನಿಮಗೆ 1200 ಇಂದ 25,000ವರೆಗೂ ಇದೆ ವೀಕ್ಷಕರೇ. 25,000 ರೂಪಾಯಿ ಕ್ರಿಸ್ಟಲ್ ಲ್ಯಾಮಿನೇಟ್ಸ್ ರಾಯಲ್, ನಾನು ಮುಂಚೆನೇ ಹೇಳಿದ್ದೆ ವಿಡಿಯೋಗಳಲ್ಲಿ 25,000ವರೆಗೂ ಇದೆ ಹೈಯೆಸ್ಟ್. ಅದು ಹಾಕ್ಸುವಂಥ ವೀಕ್ಷಕರು ಹಾಕ್ಸ್ಕೋಬೋದು. ಏನೇ ಮೆಟೀರಿಯಲ್ ಮುಟ್ಟರು 1000 ಕೆಳಗಡೆ ಯಾವುದೋ ಮುಟ್ಟಕ್ಕೆ ಹೋಗ್ಬಿಡಿ. ಲ್ಯಾಮಿನೇಟ್ಸ್ 1000 ಕೆಳಗಡೆ ಹೋಗಬಾರ್ದು, ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬಿಡಿ. ಸೊ ಲ್ಯಾಮಿನೇಟ್ಸ್ ಅಲ್ಲಿ ಥಿಕ್ನೆಸ್ ಎಷ್ಟು ಸಿಗುತ್ತೆ ನಮಗೆ? ಸರ್ 1 mm. 1 mm ಬೆಸ್ಟ್. ಅದಕ್ಕೆ 1 mm ಸ್ಟಾರ್ಟ್ ಮಾಡಿ. 0.8 ಬೇಡ. 0.8 ಬೇಡ. 0.8 ಬೇಡ. ಓಕೆ. ಸೊ ಲ್ಯಾಮಿನೇಟ್ಸ್ ಅಲ್ಲಿ ಯಾವ ಬ್ರ್ಯಾಂಡ್ಗಳು ಚೆನ್ನಾಗಿರುತ್ತೆ? ಸರ್ ಏರೋ ಲ್ಯಾಮ್ ಇದೆ, ಸ್ಕೈ ಲ್ಯಾಮ್ ಇದೆ, ಮಣಿ ಲ್ಯಾಮ್ ಇದೆ, ಮೆರಿನೋ ಲ್ಯಾಮ್ ಇದೆ, ಸೆಂಚುರಿ ಲ್ಯಾಮ್ ಇದೆ. ಆ ಲ್ಯಾಮಿನೇಟ್ಸೇ ಒಂದು ಚೆನ್ನಾಗಿರೋದು ಒಂದು 50 ಕಂಪನೀಸ್ ಇದೆ. 50 ಚೆನ್ನಾಗಿರೋದೇ ಇದೆಯಾ? ಕಂಪನಿ ಸೂಪರ್ ಆಗಿರೋದು. ಓಕೆ. ಲ್ಯಾಮಿನೇಟ್ಸ್ ಅಲ್ಲಿ ತುಂಬಾ ಥರ ಡಿಸೈನ್ ಬರ್ತಾ ಇದೆ. ಟೆಕ್ಸ್ಚರ್ಸ್, ಫ್ಲೂಟೆಡ್ ಬರ್ತಿದೆ. ಟೆಕ್ಸ್ಚರ್ ಲ್ಯಾಮಿನೇಟ್, ಫ್ಯಾಬ್ರಿಕ್ ಲ್ಯಾಮಿನೇಟ್, ಕಾರ್ಕ್ ಲ್ಯಾಮಿನೇಟ್ಸ್. ವೀಕ್ಷಕರೇ ನೀವು ಸುಸ್ತಾಗ್ಬಿಡ್ತೀರಾ ಸೆಲೆಕ್ಟ್ ಮಾಡಲಿಕ್ಕೆ. ಹ್ಞೂ ಸರ್, ಅಷ್ಟು ಟೆಕ್ಸ್ಚರ್ಸ್ ಇದೆ ಅಲ್ವಾ? ಮುಂದೆ ಹೋಗ್ಬಿಡೋಣ. ರ್ಯಾಫ್ಟರ್ಸ್ ಬಗ್ಗೆ ಹೇಳಿ ಸರ್. ರ್ಯಾಫ್ಟರ್ಸ್ ಬಂದರೆ ನಿಮಗೆ ಪೀಸ್ ಲೆಕ್ಕ ಬರುತ್ತೆ. ನಿಮಗೆ 4.25 ಇಂಚ್ ಬರುತ್ತೆ. ಉದ್ದ ಬಂದ್ಬಿಟ್ಟು 7-8 ಅಡಿ ಬರುತ್ತೆ ನಿಮಗೆ. 8 × 4.5 ಅಗಲ, ಮ್ಯಾಕ್ಸಿಮಮ್ 5 ಇಂಚಸ್ ಅಂದ್ಕೊಳ್ಳಿ. 5 ಇಂಚಸ್ ಹಿಂಗೆ ತೊಗೊಂಡ್ರೆ ಅಗಲ, ಉದ್ದ ಬಂದ್ಬಿಟ್ಟು 8 ಅಡಿ ಬರುತ್ತೆ. ನಿಮಗೆ 650 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಶೀಟ್. ಒಂದು ಶೀಟ್ಗೆ ಒಂದು ಲೆಂತ್ 650 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಅದು 2,500 ರೂಪಾಯಿವರೆಗೂ ಸಿಗುತ್ತೆ. 2,500. ಆಮೇಲೆ ವೀಕ್ಷಕರು ಇನ್ನೊಂದು ಮೋಸ ಹೋಗ್ಬಿಡಿ, ನಿಮಗೆ ಕಂಡುಹಿಡಿಯೋಕ್ಕಾಗಲ್ಲ. ರ್ಯಾಫ್ಟರ್ಸಲ್ಲಿ PVC ರ್ಯಾಫ್ಟರ್ಸ್ ಬರುತ್ತೆ, ಚಾರ್ಕೋಲ್ ರ್ಯಾಫ್ಟರ್ಸ್ ಬರುತ್ತೆ. ಹೌದಾ? ಯಾವ್ದು ಬೆಸ್ಟು? ಚಾರ್ಕೋಲ್ ನಿಮ್ಮ ಬಾಳಿಕೆ ಬರುತ್ತೆ, ಚೆನ್ನಾಗಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಕಾಸ್ಟ್ಲಿ ಅಲ್ವಾ? ಕಾಸ್ಟ್ಲಿ. ಓಕೆ. PVC ಚಾರ್ಕೋಲ್ ಸ್ಟಾರ್ಟ್ ಆಗೋದೇ 700-1,000 ರೂಪಾಯಿ ಮೇಲೆ. PVC 600 ರೂಪಾಯಿ ಸಿಕ್ಬಿಡುತ್ತೆ. PVC 600 ರೂಪಾಯಿ ಸಿಕ್ಬಿಡುತ್ತೆ. 600-650 ರೂಪಾಯಿ. ಚಾರ್ಕೋಲು ಕಾಸ್ಟ್ಲಿ. ಓಕೆ ಸರಿ. ಆಮೇಲೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ನಮಗೆ ಪಿನ್ಸ್ಗಳೆಲ್ಲ ಬೇಕಾಗುತ್ತೆ ಸರ್. ಅದು ಬಂದ್ಬಿಟ್ಟು ನಾವು ಚಿಕ್ಕದು ಪಿನ್ಸ್ ಎಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ಸಿಲಿಕಾನ್ ಯೂಸ್ ಮಾಡ್ಬಿಟ್ಟೆ ಮಾಡ್ತಾರೆ. ಸಿಲಿಕಾನ್ ಮತ್ತು ಅಡೆಸಿವ್ ಹಾಕ್ಬಿಟ್ಟೆ ಮಾಡೋದು. ಅದು ಕಾರ್ಪೆಂಟರ್ಸ್ ಗೊತ್ತಾಗುತ್ತೆ. ಅಲ್ಲೂ ಅದು ರಾ ಮೆಟೀರಿಯಲ್ಸಲ್ಲಿ ನಿಮಗೆ ಏನು ಅಷ್ಟೊಂದು ಖರ್ಚಾಗೋದಿಲ್ಲ. ಸರಿ. ಆಕ್ರಿಲಿಕ್ ಲ್ಯಾಮಿನೇಟ್ಸ್ ಅಂತ. ಆಕ್ರಿಲಿಕ್ ಲ್ಯಾಮಿನೇಟ್ಸ್ 2 mm ಥಿಕ್ನೆಸ್ ಮೇಲೆ ತೊಗೊಳ್ಳಿ. 1.5 ಇಂದ 2 mm ಥಿಕ್ನೆಸ್ ಮಾತ್ರ ತೊಗೊಳ್ಳಿ ವೀಕ್ಷಕರೇ. ಸೊ ನಿಮಗೆ ಸಾಕಷ್ಟು ಕಂಪನೀಸ್ ಇದೆ, ಅದರಲ್ಲೂ 10+ ಕಂಪನೀಸ್ ಇದೆ ಬ್ರ್ಯಾಂಡೆಡ್. ಸ್ಟಾರ್ಟಿಂಗ್ ಶೀಟು ನಿಮಗೆ 27 ಬಂದು 3,000 ಇಂದ 30,000ವರೆಗೂ ಇದೆ. 3,000 ಮೇಲೆ ಕೈ ಹಾಕಿ ಸರ್. ಆಕ್ರಿಲಿಕ್ ಲ್ಯಾಮಿನೇಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಸರ್? ಕಿಚನ್, ಪ್ರಿಡಾಮಿನೆಂಟ್ಲಿ ಕಿಚನಿಗೆ ಬೆಸ್ಟು ಮತ್ತು ತುಂಬ ಎಲಿಗೇಟ್ ಆಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸುತ್ತಾ? ಸೂಪರ್. ಅದ್ರ ಬಗ್ಗೆ ನನಗೆ 2 mm ಇರುತ್ತೆ ಸರ್. ಅದು ನಿಮಗೆಲ್ಲ HBand ಎಲ್ಲ ಆಗಿ 2 mm ಬರುತ್ತೆ. 1.5 mm ಮೇಲೆ ಕೈ ಹಾಕಿ. ಓಕೆ. ಬಟ್ ಅದು ಸ್ಟಾರ್ಟ್ ಆಗೋದೇ 3,000 ರೂಪಾಯಿಂದ. 3,000 ರೂಪಾಯಿ ಮೇಲೆ 2,500 ರೂಪಾಯಿಗಿದೆ. ದಯವಿಟ್ಟು ಅದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. 3,000 ರೂಪಾಯಿ ಶೀಟ್ಸ್ ತಗೊಳ್ಳಿ. 8x4ನ ಒಂದು ಶೀಟು 3,000 ರೂಪಾಯಿ. ಕರೆಕ್ಟ್. ಓಕೆ. ಆಕ್ರಿಲಿಕ್ ಆಯಿತು. ನೆಕ್ಸ್ಟ್ ಲ್ಯಾಕರ್ಡ್ ಗ್ಲಾಸ್ ಬಂದ್ಬಿಟ್ಟು ನಿಮಗೆ 3,500 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಎಲ್ಲೆಲ್ಲಿ ಯೂಸ್ ಆಗುತ್ತೆ ಇದು? ಲ್ಯಾಕರ್ಡ್ ಗ್ಲಾಸ್ ಬಂದ್ಬಿಟ್ಟು ನಿಮ್ಮ ಡಿಸೈನರ್ ವಾರ್ಡ್ರೋಬ್ಸ್ಗೆ ಯೂಸ್ ಆಗುತ್ತೆ. ಮತ್ತು TV ಯೂನಿಟಲ್ಲಿ ಯೂಸ್ ಮಾಡ್ತೀರಾ ಅಂತ ಮಾಡಿಸ್ಕೋಬೋದು. ಕಿಚನಲ್ಲಿ ಬೇಕು ಅಂದರೆ ಮಾಡಿಸ್ಕೋಬೋದು. ವಾರ್ಡ್ರೋಬ್ಸ್ ಬಿಟ್ಟು ಬೇರೆ ಏರಿಯಾ ಎಲ್ಲ ಕಡೆ ಹಾಕಿದ್ರು ಸ್ವಲ್ಪ ಕಾಷನ್ ಯೂಸ್ ಮಾಡಿ. ಕಾಷನ್ ಆಗಿ ಯೂಸ್ ಮಾಡೋಕೆ ಮೇಂಟೆನೆನ್ಸ್ ಬರುತ್ತೆ, ಹೊಡೆದೋಗೋ ಚಾನ್ಸ್ ಇರುತ್ತೆ. ಸರ್ ಇದು ಕಾಸ್ಟ್ ಎಷ್ಟಾಗುತ್ತೆ ಲ್ಯಾಕರ್ಡ್ ಗ್ಲಾಸ್? ಸರ್ 3,000 ಮೇಲೆ ಆಗುತ್ತೆ. ಒಂದು ಶೀಟ್ಗೆ 3,000ನಾ? ಶೀಟ್ ಅಂದರೆ ಅದೊಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಮಾಮೂಲಿ ಗ್ಲಾಸ್ಗಿಂತ ಲ್ಯಾಕರ್ಡ್ ಮಾಡ್ತಾರೆ. ಸೊ ನಿಮಗೆ ಸ್ಕ್ವೇರ್ ಫೀಟ್ ಅಷ್ಟು ಬೀಳುತ್ತೆ. 2,500 3,000 ಬೀಳುತ್ತೆ ನಿಮಗೆ. ಸ್ಕ್ವೇರ್ ಫೀಟ್ಗೆ ಫುಲ್ ಪೀಸ್ ಸ್ಕ್ವೇರ್ ಫೀಟ್ ಲೆಕ್ಕ ಚಾಲ್ತಿಲ್ಲ. ಸ್ಕ್ವೇರ್ ಫೀಟ್ಗೆ 3,000 ರೂಪಾಯಿನಾ? 2,500 3,000 ಲೆಕ್ಕ. ಅಷ್ಟೊಂದು ಕಾಸ್ಟ್ ಅಂದರೆ ಟ್ರೀಟ್ಮೆಂಟ್ ಆಗುತ್ತೆ ಸರ್. ಅದಕ್ಕೋಸ್ಕರ. ಇದರಲ್ಲಿ ಬ್ರ್ಯಾಂಡ್ ಅಂತ ಯಾವುದಾದ್ರು ಇದೆಯಾ? ಹೀಗೆ ಅದು ಬ್ರ್ಯಾಂಡ್ ಇಲ್ಲ, ಅದೊಂದು ಇದು ಸರ್, ಅದೊಂದು ಟ್ರೀಟ್ಮೆಂಟ್, ಅದೊಂದು ಫಾರ್ಮ್ಯಾಟ್ ಎಲ್ಲರೂ ಮಾಡ್ಕೊಡ್ತಾರೆ. ಸರ್ ಇನ್ನು ಫಿಟ್ಟಿಂಗ್ಸ್ಗೆ ಬಂದ್ಬಿಡೋಣ. ಸೊ ಇದು ಆ್ಯಕ್ಚುಲಿ ತುಂಬ ಮುಖ್ಯ. ಎಷ್ಟು ಪ್ಲೈವುಡ್ ಮುಖ್ಯನೋ, ಫಿಟ್ಟಿಂಗ್ಸ್ ಲ್ಯಾಮಿನೇಟ್ಸ್ ಮುಖ್ಯನೋ, ಫಿಟ್ಟಿಂಗ್ಸ್ ತುಂಬ ಮುಖ್ಯ. ಫಸ್ಟ್ ಯಾವ ಬ್ರ್ಯಾಂಡ್ ಅವೈಲೇಬಲ್ ಇದೆ ಸರ್ ಮಾರ್ಕೆಟಲ್ಲಿ? ನಾವು ಹೇಳ್ದಂಗೆ ಎಪ್ಕೋ, ಹೆಟಿಚ್ಚು, ಹ್ಯಾಫ್ಲೆ, ಬ್ಲಮ್ಮು. ಹ್ಯಾಫ್ಲೆ ಬ್ಲಮ್ ಒಂದು ಪ್ರೀಮಿಯಂ ಸೈಡು, ಹೆಟಿಚ್ ಇಸ್ ಆಲ್ಸೋ ಒಂದು ಪ್ರೀಮಿಯಂ ಸೈಡು, ಎಕಾನಮಿ ಸೆಗ್ಮೆಂಟ್ ಇದೆ. ಎಪ್ಕೋ ಬಂದ್ಬಿಟ್ಟು ಲಿಟಲ್ ಅಫೋರ್ಡಬಲ್, ವೆರಿ ಗುಡ್. ಹೆಟಿಚ್ ಅವರೇ ಹೆಪೋ ಅಂತ ಬಂದ್ಬಿಟ್ಟಿದ್ದಾರೆ ಇಂಡಿಯನ್ ಮಾರ್ಕೆಟಿಗೆ ಮ್ಯಾಚ್ ಮಾಡೋಕ್ಕೆ. HEPO ಹೆಪೋ ಅಂತ. ಹೆಪೋ HEPO ಹೆಪೋ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಎಪ್ಕೋ ಅವರು ಲಿವ್ ಸ್ಮಾರ್ಟ್ ಅಂತ ಬಿಟ್ಟಿದ್ರು ಇಂಡಿಯನ್ ಕಿಚನ್ಸ್ಗೋಸ್ಕರ ಸೂಟ್ ಆಗಲಿ ಅಂತ. ಅದಕ್ಕೆ ಕಾಂಪೀಟ್ ಮಾಡೋಕ್ಕೆ ಇವರು ಹೆಪೋ ಅಂತ ಬಿಟ್ಟಿದ್ದಾರೆ ಹೆಟಿಚ್ ಅವರು. ತುಂಬ ಚೆನ್ನಾಗಿದೆ.
ಈ ಫಿಟ್ಟಿಂಗ್ಸ್ಗಳೆಲ್ಲ ರೇಟ್ ಎಷ್ಟಿರುತ್ತೆ? ಸರ್ ನಿಮ್ಮ ಫಿಟ್ಟಿಂಗ್ಸ್ ಹಿಂಜಸ್ 65 ರೂಪಾಯಿಂದ ಸ್ಟಾರ್ಟ್ ಆಗಿ ಟ್ಯಾಂಡಮ್ಸು ಮತ್ತು ಬಾಟಲ್ ಪುಲ್ಔಟು ಮತ್ತು ಪ್ಯಾಂಟ್ರಿ ಯೂನಿಟ್ ಎಲ್ಲ ಸೇರಿಸಿ 65,000 1 ಲಕ್ಷದವರೆಗೂ ಇದೆ. 1 ಲಕ್ಷದವರೆಗೂ 65 ರೂಪಾಯಿಂದ ಸ್ಟಾರ್ಟ್ ಆಗಿ 1 ಲಕ್ಷದವರೆಗೂ. ಹಿಂಜಸ್ ಮಾತ್ರ ತಗೊಳ್ಳೋಣ, ಅದು ಕೇಳ್ತೀನಿ ನಾನು ನಿಮಗೆ. ಈ 65 ಇಂದ ಯಾವುದು ಬೆಸ್ಟ್ ಕ್ವಾಲಿಟಿ, ಯಾವ ರೇಟ್? ಸರ್ 100 ರೂಪಾಯಿ ಮೇಲೆ ಕೈ ಹಾಕಿ. 100 ರೂಪಾಯಿ ಮೇಲೆ 90-100 ರುಪೀಸ್ ಮೇಲೆ ಸಾಫ್ಟ್ ಕ್ಲೋಸ್ ಕೈ ಹಾಕಿ ಬೆಸ್ಟ್ ಅಂತೀರಾ? ಸಾಫ್ಟ್ ಕ್ಲೋಸರ್ ಅಲ್ವಾ? ಸರಿ ಸರ್. ಸರ್ ನೆಕ್ಸ್ಟ್ ಬರ್ತಾ ಇರೋದು ವಾಲ್ಪೇಪರ್ಗಳು. ವಾಲ್ಪೇಪರಲ್ಲಿ ನಿಮಗೆ 2 ವಿಧವಾದ ಬರುತ್ತೆ ವೀಕ್ಷಕರ, PVC ವಾಲ್ಪೇಪರು ಮತ್ತು ನಾರ್ಮಲ್ ವಾಲ್ಪೇಪರ್. ಆ್ಯಕ್ಚುಲಿ ಅದು ರೋಲ್ ಲೆಕ್ಕಾಚಾರ ಬರುತ್ತೆ ನಿಮಗೆ ಸ್ಕ್ವೇರ್ ಫೀಟ್ ಲೆಕ್ಕಾಚಾರ ತೊಗೊಂಡ್ರೆ PVC ಎನಿವೇರ್ ಅಬೌಟ್ 70 ರೂಪೀಸ್ 100 ರೂಪೀಸ್ ಚೆನ್ನಾಗಿ ಬಾಳಿಕೆ ಬರುತ್ತೆ. 70 to 100 ರೂಪೀಸ್ ಬಾಳಿಕೆ ಬರುತ್ತೆ. ವಿತ್ ಇನ್ಸ್ಟಾಲೇಷನ್ ವಿದೌಟ್ ಇನ್ಸ್ಟಾಲೇಷನ್? ಸರ್ ವಿತ್ ಇನ್ಸ್ಟಾಲೇಷನ್. ವಿತ್ ಇನ್ಸ್ಟಾಲೇಷನ್ ಕೆಲವೊಂದು ವೀಕ್ಷಕರಿಗೆ ಗೊತ್ತಿರಲ್ಲ, ವಿತೌಟ್ ಇನ್ಸ್ಟಾಲೇಷನ್ ಕೊಟ್ಬಿಟ್ಟು ಆಮೇಲೆ ಇನ್ಸ್ಟಾಲೇಷನ್ಗೆ ಯಾಮರಿಸ್ತಾರೆ ನಿಮಗೆ. ಹಂಗೆಲ್ಲ ಇಲ್ಲ, ಪರ್ ರೋಲ್ಗೆ ಇನ್ಸ್ಟಾಲೇಷನ್ಗೆ 2-3 ಸಾವಿರ ಅದೇ ತೊಗೊಬಿಡ್ತಾರೆ. ನಾರ್ಮಲ್ ಆಗಿ ನಿಮಗೆ ವಾಲ್ಪೇಪರ್ ಒಂದು ರೋಲ್ ಸ್ಟಾರ್ಟ್ ಆಗೋದೇ 2-2.5 ಸಾವಿರ ರೂಪಾಯಿಂದ ನಾರ್ಮಲ್ ವಾಲ್ಪೇಪರ್. PVC ಅಂದರೆ ಪರ್ ಸ್ಕ್ವೇರ್ ಫೀಟ್ 70 to 100 ರೂಪೀಸ್ ಅಂತ. ಓಕೆ 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 ಕೊಡ್ಬೋದು ಅಂತೀರಾ? ಸೊ ನೆಕ್ಸ್ಟ್ ಡಿಸೈನರ್ ಲೈಟ್ಸ್. ಡಿಸೈನ್ ಲೈಟ್ಸ್ ನಿಮಗೆ ಶ್ಯಾಂಡ್ಲರು ಝೂಮರ್ ಎಲ್ಲ ಬರುತ್ತೆ. ನೀವು ಲೂಸ್ ಮಾರ್ಕೆಟಲ್ಲಿ ಪಿಕ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಮೇಲೆ ಹೋಗುತ್ತೆ ಅದು ನಿಮ್ಮ ಸ್ಟಾರ್ಟಿಂಗ್ 2,000ದಿಂದ ಹಿಡಿದು ಅದು 1.5 ಲಕ್ಷ 2 ಲಕ್ಷ ಹೋಗುತ್ತೆ. ಓಕೆ. ಆಮೇಲೆ ಈ ಮಾಮೂಲಿ ಸರ್ಫೇಸ್ ಲೈಟ್ ಇರುತ್ತಲ್ಲ, ಇದು ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿ ಇದೆ. ಸರ್ಫೇಸ್ ಲೈಟ್ಸ್ ಬಂದ್ಬಿಟ್ಟು ಜಾಗೋರಲ್ಲಿ ಸಿಗುತ್ತೆ ನಿಮಗೆ, ಫಿಲಿಪ್ಸಲ್ಲಿ ಸಿಗುತ್ತೆ, ಹ್ಯಾವೆಲ್ಸಲ್ಲಿ ಸಿಗುತ್ತೆ. ಚಿಕ್ಕದು ಒಂದು 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸರ್ ಟೆಕ್ಸ್ಚರ್ ಪೇಂಟು ರಾಯಲ್ ಪ್ಲೇ ಎಷ್ಟಾಗುತ್ತೆ? ಸರ್ ಟೆಕ್ಸ್ಚರ್ ಪೇಂಟ್ ಬಂದ್ಬಿಟ್ಟು ನಿಮಗೆ 80 ರೂಪೀಸ್ ಇದೆ ಸ್ಕ್ವೇರ್ ಫೀಟು, ಮತ್ತು 80 ರೂಪೀಸಿಂದ 250 ರೂಪೀಸ್ವರೆಗೂ ಇದೆ ರೇಂಜು. ಅಂದರೆ ಮಟೀರಿಯಲ್ ಒಂದೇನಾ, ಲೇಬರು ಸೇರಿ? ಮೆಟೀರಿಯಲ್ಲು ಲೇಬರ್ ಎರಡು ಸೇರಿ 80 ಇಂದ 250 ರೂಪೀಸು. ಮತ್ತು ಇನ್ನೊಂದು ವೀಕ್ಷಕರ ತಿಳಿಸ್ಕೊಬೇಕು, ಟೆಕ್ಸ್ಚರಲ್ಲಿ ಯಾವ ಡಿಸೈನ್ಸ್ಗೆ ಹೋಗ್ತೀರೋ ಅದ್ರ ಮ್ಯಾಟ್ರ್ ಆಗುತ್ತೆ. ಎಷ್ಟು ಕಲರ್ ಕಾಂಬಿನೇಷನು, ಯಾವ ಡಿಸೈನ್. ಬಿಕಾಸ್ ಟೆಕ್ಸ್ಚರಲ್ಲಿ ನಿಮಗೆ ಏನು ಬರುತ್ತೆ ಅಂತೇಳಿ ಅದರ ಟೂಲ್ಸ್ ಬರುತ್ತೆ. ಎಲ್ಲ ಟೆಕ್ಸ್ಚರ್ಗೂ ಡಿಫ್ರೆಂಟ್ ಟೂಲ್ಸ್ ಯೂಸ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಮತ್ತು ಅದನ್ನು ಮಾಡೋ ಲೇಬರೂ ಸ್ವಲ್ಪ ಜಾಸ್ತಿ ಸಮಯ ಕೊಡಬೇಕಾಗುತ್ತೆ. ಅದಕ್ಕೆ ಲೇಬರು ಜಾಸ್ತಿ ಬೀಳುತ್ತೆ. ನಿಮಗೆ ಒಂದು 10x10 ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ? 10x10 ಅದೇ ಡಿಸೈನ್ಸ್ ಮೇಲೆ ಹೋಗುತ್ತೆ ಸರ್. ಕ್ಲೇ ಮೇಲೆ ಯಾವುದೋ ಒಂದು ಬೇಸಿಕ್ ಮಾಡಿದ್ರು ಅಂತ ಬೇಸಿಕ್ ಮಾಡಿದ್ರೆ 10x10 ಅಂದ್ರೂ ನಿಮಗೆ 100 ರೂಪಾಯಿ ಅಂತ ತೊಗೊಂಡ್ರೆ 10,000 ರೂಪಾಯಿ ಆಗುತ್ತೆ. 10,000 ರೂಪಾಯಿ ಆಗ್ಬಿಡುತ್ತೆ ಅಂತ ನಾವು ಇಟ್ಕೋಬೇಕು ಅಲ್ವಾ? ಸೂಪರ್. ನೆಕ್ಸ್ಟ್ ಬರೋದು CNC ಕಟಿಂಗ್ ಮಾಡಿಸ್ತೀವಲ್ಲ, ಅದಕ್ಕೆ ಎಷ್ಟು? CNC ಕಟಿಂಗ್ ನಿಮಗೆ 70 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. CNC ಯಾವ್ದ್ರ ಮೇಲೆ ಮಾಡಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. MDF ಮೇಲೆ ಮಾಡಿಸ್ತೀರಾ, MS ಮೇಲೆ ಮಾಡ್ತೀರಾ, SS ಮೇಲೆ ಮಾಡಿಸ್ತಿದ್ರಾ, PVD ಮೇಲೆ ಮಾಡಿಸ್ತಿದ್ರಾ, ಅದ್ರ ಮೇಲೆ ಮತ್ತೆ ಡಿಸೈನ್ ಪ್ಯಾಟರ್ನ್ಸ್. ಮಿನಿಮಮ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? 70 ರೂಪೀಸಿಂದ. 70 ರೂಪಾಯಿಂದ. 70 ರೂಪಾಯಿಂದ ಎಷ್ಟು ತನಕ ಹೋಗುತ್ತೆ ಸರ್? ಒಂದು 150, 200-250 ವರೆಗೂ ಇದೆ ಸರ್. ಯಾವ್ದ್ರ ಮೇಲೆ ಮಾಡಿಸ್ತಿದ್ದೆ ಅನ್ನೋದು ಪ್ಯಾಟರ್ನ್ ಮೇಲೆ, ಯಾವ ಮೆಟೀರಿಯಲ್ ಮೇಲೆ ಯಾವ ಪ್ಯಾಟರ್ನ್ ತೊಗೊತಾ ಇದ್ದೀರಾ ಡಿಸೈನ್ಸ್. ಮನೆಯಲ್ಲಿ CNC ಕಟಿಂಗ್ ಮಾಡಿಸೋದಿದ್ರೆ ಯಾವ್ದ್ರ ಮೇಲೆ ಹಾಕಿದ್ರೆ ಒಳ್ಳೇದು? MS ತುಂಬ ಬಾಳಿಕೆ ಬರುತ್ತೆ, ತಗೊಳ್ಳಿ. ಕೋಟಿಂಗ್ ತೊಗೊಳೋದ್ ಬದಲು MS ತಗೊಳ್ಳಿ. ಕೋಟಿಂಗ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ. SS ಅಂತ ಹಾಕ್ತಾರೆ. CETs ನಾವು ಕಂಪ್ನೀಸ್ ನಾವು SS ಕೊಡ್ತೀವಿ. ಕೆಲವೊಂದು ಕಂಪ್ನೀಸು PVD ಕೊಡ್ತಾರೆ, PVD ಕೋಟಿಂಗ್ ಅಂತ ಕೊಡ್ತಾರೆ. ಅದು ಪೌಡರ್ ಕೋಟಿಂಗ್ ಇರುತ್ತೆ, ನಿಮಗೆ ಫೇಡ್ ಆಗೋಂಥ ಚಾನ್ಸಸ್ ಇದೆ. MS ಮೇಲೆ ಒಳ್ಳೆ ಪೇಂಟ್ ಮಾಡಿಸ್ಕೊಂಡು ಬೆಸ್ಟ್ ಅಂತೀರಾ? ಆಮೇಲೆ ಇದು UPVC ಮೇಲೂ ಮಾಡ್ತಾರಲ್ವ ಸರ್? UPVC WPC ಶೀಟ್ಸ್ ಎಲ್ಲ ಬರುತ್ತಲ್ಲ, ಅದ್ರ ಮೇಲೂ ಕೂಡ ಮಾಡ್ತಾರೆ ಸರ್. ಆಲ್ಬೆಸ್ಟರ್ ಶೀಟ್ ಅಂತ ಬರುತ್ತೆ. ಆಲ್ಬೆಸ್ಟರ್ ಶೀಟ್ ಬಂದ್ಬಿಟ್ಟು ಸಾಕಷ್ಟು ಕಡೆ ನೀವು ಪಬ್ಸು ಮತ್ತು ಅಫಿಷಿಯಲ್ ಏರಿಯಾಸ್, ಆಮೇಲೆ ಆಫೀಸ್ ಕಾರ್ಪೊರೇಟ್ ಕಂಪ್ನೀಸಲ್ಲಿ ನೋಡ್ತೀರಾ. ಅದು ಹಿಂದೆಗಡೆ ಲೈಟ್ ಕೊಟ್ಟರೆ ಅದು ಹೈಲೈಟ್ ಆಗುತ್ತೆ. ದೇವ್ರ ಮನೇಲಿ ಕೊಟ್ಟಿರ್ತಾರೆ. ಪಬ್ಸ್ ದೇವ್ರ ಮನೆ ಎಲ್ಲ ಕಡೆ ಕೊಟ್ಟಿರ್ತಾರೆ. ನೀವು ನೋಡಿದ್ರೆ ಆ ಶೀಟ್ ಗೊತ್ತಾಗುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನಿಮಗೆ 7,000ಇಂದ ಸ್ಟಾರ್ಟ್ ಆಗಿ ಶೀಟು 30-35 ಸಾವಿರವರೆಗೆ. 7,000ನಾ? ತುಂಬ ಸೈಜ್ ಎಷ್ಟಿರುತ್ತೆ ಇದು? ಸೈಜ್ ಬಂದ್ಬಿಟ್ಟು ನಿಮಗೆ 8x4 ಇದೆ, 6x2 ಸಿಗುತ್ತೆ ಸೈಟ್. 6x2 ಅಷ್ಟಕ್ಕೆ 7,000 ರೂಪಾಯಿನ? ತುಂಬ ಕಾಸ್ಟ್ಲಿ ಇದು. ತುಂಬ ಕಾಸ್ಟ್ಲಿ. ಸೂಪರ್ ಅಲ್ಲ ಸರ್. ಆಮೇಲೆ ನೆಕ್ಸ್ಟ್ ಬರೋದು ಮ್ಯಾಜಿಕ್ ಕಾರ್ನರ್ಗಳು. ಮ್ಯಾಜಿಕ್ ಕಾರ್ನರ್ ನಿಮಗೆ ಹೆಟ್ಟಿಚ್ಚದು ನಿಮಗೆ ಅರೌಂಡ್ ಒಂದು 19,000ಇಂದ ಸ್ಟಾರ್ಟ್ ಆಗುತ್ತೆ, 19-20,000ಇಂದ. ಅದ್ರ ಮೇಲೆ ನಿಮಗೆ ಡಿಸೈನ್ಸ್ ಮೇಲೆ ಮತ್ತು ಪ್ಯಾಟರ್ನ್ಸ್ ಮೇಲೆ ಹೋದರೆ ಅದು ಒಂದು 19ಇಂದ ಸ್ಟಾರ್ಟ್ ಆಗಿ 25,000, 30,000, 40,000 ಹೋಗಿದೆ. 19 ಮಿನಿಮಮ್ ನೀವು ಹೇಳ್ತಾ ಇದ್ದಾರೆ. ಅದು ಕಾರ್ನರ್ ಸ್ವೈವಲ್ ಬರುತ್ತೆ, ಹೊರಗಡೆ ಸ್ಕರೋಸಲ್ ಅಂತ ಬರುತ್ತೆ. ಆಮೇಲೆ ಆಚೆ ಹಿಂಗೆ ತೆಗೆದು ಹಿಂಗೆ ಪುಲ್ ಔಟ್ ಮಾಡಿ ಯೂಸ್ ಮಾಡೋದು. ಆ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 19,000 ಕೊಡಲೇಬೇಕು. ಒಳ್ಳೆ ಬ್ರ್ಯಾಂಡ್ ಬೇಕು ಅಂದ್ರೆ. ಓಕೆ ಓಕೆ. ಕಮ್ಮಿ ಇದೆ ಮಾರ್ಕೆಟಲ್ಲಿ, ಅದು ಬಾಳಿಕೆ ಗ್ಯಾರಂಟಿ. ನೀವು ಬಾಳಿಕೆ ಬರೋದು ಹೇಳಿ ಸರ್, ಕಮ್ಮಿದಲ್ಲ ಯಾವ್ದು ಚೆನ್ನಾಗಿದೆ ಮಾರ್ಕೆಟಲ್ಲಿ. ಯಾಕಂದ್ರೆ ನಮ್ಮ ವೀಕ್ಷಕರು ನೋಡಿದವರು ಒಳ್ಳೆ ತೊಗೊಬೇಕು. ಓಕೆನಾ ಸರ್. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟ್ಯಾಂಡಮ್ ಬಾಕ್ಸ್ಗಳು, ವೈರ್ ಬ್ಯಾಸ್ಕೆಟು, ಬಾಟಲ್ ಪುಲ್ ಔಟು. ಸರ್ ಟ್ಯಾಂಡಮ್ ಬಾಸ್ಕೆಟ್ ಬಂದ್ಬಿಟ್ಟು ನಿಮಗೆ 2,500ದಿಂದ ಸ್ಟಾರ್ಟ್ ಆಗಿ ನಿಮ್ಗೆ 15,000ವರೆಗೆ. ಯಾವ ಬ್ರ್ಯಾಂಡ್ ಚಲೋದು ಟ್ಯಾಂಡಮ್ ಬಾಕ್ಸ್? ಸರ್ ಟ್ಯಾಂಡಮಲ್ಲಿ ಅಗೇನ್ ಎಬ್ಕೋ ಬರುತ್ತೆ. ಇಂಡಿಯನ್ ಬ್ರ್ಯಾಂಡ್ಸ್ ಅಂದರೆ ಓನಿಕ್ಸು, ಪೆಗ್ಲರು, ಮತ್ತು ನಿಮಗೆ ಗ್ರೂವ್ ಅಂತ ಬರುತ್ತೆ, ಆಕ್ವಾ ಅಂತ ಬರುತ್ತೆ. ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ? ಹೆಟ್ಟಿಚ್ಚು, ಹ್ಯಾಫ್ಲೆ, ಎಬ್ಕೋ, ಬ್ಲಮ್ ಎಲ್ಲದು ಯೂಸ್ ಮಾಡ್ಬೋದು. ಬ್ಲಮ್ ಲೇಟೆಸ್ಟ್ ಆಗಿ ಲಾಂಚ್ ಆಗಿರೋದಲ್ವಾ? ಇಲ್ಲ, ತುಂಬ ದಿವಸದಿಂದ ಇದ್ದಾರೆ, ತುಂಬ ಸಿಕ್ಕಾಪಟ್ಟೆ ಪ್ರೀಮಿಯಮ್ ಸರ್. ವೈರ್ ಬಾಸ್ಕೆಟ್ಸ್ ಎಲ್ಲ ಎಷ್ಟಾಗುತ್ತೆ ಸರ್? ವೈರ್ ಬಾಸ್ಕೆಟ್ 2 ಫಾರ್ಮ್ಯಾಟ್ ಬರುತ್ತೆ ನಿಮಗೆ. ಒಂದು ನ್ಯಾಚುರಲ್ಲು, ಇನ್ನೊಂದು ಬಂದು PVC. ಸರ್ ಫಸ್ಟ್ ಟ್ಯಾಂಡಮ್ ಬಾಕ್ಸ್ ರೇಟ್ ಹೇಳಿಲ್ಲ ನೀವು? ಸರ್ ಟ್ಯಾಂಡಮ್ ಬಾಕ್ಸ್ ಬಂದು 2,500ಇಂದ ಸ್ಟಾರ್ಟ್ ಆಗಿ ನಿಮಗೆ 15,000ವರೆಗೆ. ಗ್ಲಾಸ್ ಟ್ಯಾಂಡಮ್ಸ್ ಬರುತ್ತೆ ಅದರಲ್ಲಿ, ಆ ಡಿಸೈನ್ ಮೇಲೆ ಹೋಗುತ್ತೆ ನಿಮಗೆ. ವೈರ್ ಬಾಸ್ಕೆಟ್ಸ್ ಎಲ್ಲ ಎಷ್ಟಾಗುತ್ತೆ? ವೈರ್ ಬೇಡ್ಸ್ 4,500ದಿಂದ ಹಿಡಿದು ಒಂದು 18,000ವರೆಗೆ. 18,000ವರೆಗೂ ಹೋಗುತ್ತೆ. ಬಾಟಲ್ ಪುಲ್ ಔಟ್ಗಳೆಲ್ಲ ಏನು ರೇಟ್? ಬಾಟಲ್ ಪುಲ್ ಔಟ್ ಸಿಂಗಲ್ ಸೈಜ್ ಬರುತ್ತೆ, ಡಬಲ್ ಸೈಜ್ ಬರುತ್ತೆ. ಅದರಲ್ಲೂ ಗ್ಲಾಸ್
ಗ್ಲಾಸ್ ಬರುತ್ತೆ, ವಿತೌಟ್ ಗ್ಲಾಸ್ ಬರುತ್ತೆ. ಒಂದು ಬಾಟಲ್ ಪುಲ್ಔಟ್ ಬಂದ್ಬಿಟ್ಟು ಎನಿವೇರ್ ಬಿಟ್ಟು ನಿಮಗೆ 4,000 to 5,000, 6,000, ಅಗೇನ್ 10,000 ಇಲ್ಲ 15,000 ರೇಂಜಲ್ಲಿ ಹೋಗ್ತಾ ಇದೆ. 5,000 ಶುರು. ಹಾಂ ಸರ್. ಏನು ನಾವು ಸ್ಪೆಸಿಫಿಕಾಗಿ ಪ್ರೈಸ್ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಯೂಸಿಬಿಲಿಟಿ ಏನು, ನೀವು ಸಿಂಗಲ್ ನೋಡ್ತೀರಾ, ಡಬಲ್ ನೋಡ್ತೀರಾ, ಸೈಜ್ ಏನು, ಗ್ಲಾಸಾ, ಎಸ್ಸಾ, ಮತ್ತು ಇದು MS ಪೌಡ್ರ್ ಕೋಟಿಂಗಾ, ಯಾವ ಮೆಟೀರಿಯಲ್ ನೋಡ್ತೀರಾ ಅನ್ನೋದಕ್ಕೋಸ್ಕರ ನಾವು ರೇಂಜ್ ಕೊಡ್ತಾ ಇದ್ದೀವಿ. ಒಂದು ರೇಂಜ್ ಹೇಳಿ ಅಲ್ವಾ, ಸೊ ಅಕ್ಯುರೇಟ್ ಆಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ಸೊ ಈಗ ಪ್ಯಾಂಟ್ರಿ ಬಾಕ್ಸು ಎಷ್ಟಾಗುತ್ತೆ? ಪ್ಯಾಂಟ್ರಿ ಫುಲ್ ಪ್ಯಾಂಟ್ರಿ ತೆಗೆದ್ಮೇಲೆ ಪ್ಯಾಂಟ್ರಿಲೂ ಅಗೇನ್ ತಿರ್ಗಾ ಪ್ಯಾಟರ್ನ್ಸ್ ಬರುತ್ತೆ. ಪ್ಯಾಟರ್ನ್ಸ್ ನಿಮಗೆ ಸಾಲಿಡ್ ಪ್ಯಾಟರ್ನ್ಸ್ ಅಂದರೆ ಬರೀ ನಿಮಗೆ MS ಕವರ್ ಆಗಿರುತ್ತೆ. ಗ್ಲಾಸ್ ಬೇಕು ಅಂದರೆ ಗ್ಲಾಸಲ್ಲಿ ಬಂದಿರುತ್ತೆ. ಆ 20,000 to 60,000 ವರ್ಗೂ 20,000 60,000. 15,000 ರೂಪಾಯಿಗೂ ಇದೆ. ನಮ್ಮ ವೀಕ್ಷಕರಿಗೆ ನಾವು ಆಪ್ಷನ್ ಕೊಡ್ತೀವಿ. ಬಟ್ 20,000 ರೂಪಾಯಿ ತೊಗೊಬೇಕು. 20,000 ರೂಪಾಯಿದು ಬ್ರ್ಯಾಂಡೆಡ್ ತೊಗೊಳ್ಳಿ. 15,000 ರೂಪಾಯಿದು ಚೆನ್ನಾಗಿ ಬರುತ್ತೆ, ಬಟ್ ಇಂಡಿಯನ್ ಮೇಡ್. ಓಕೆ. ಶಟರ್ ಸೆಲ್ಫು, ಶಟರ್ಸ್ ಹೇಳಿದ್ದಾರೆ. ಶಟರ್ ರೋಲಿಂಗ್ ಶಟರು ನಿಮಗೆ ಒಂದು 8,000ದಿಂದ ಒಂದು 20,000-25,000 ವರ್ಗೂ ಇದೆ ಸರ್. 25,000 ಕೂಡ. ಓಕೆ ಸರ್. ವಾಲ್ ಪೇಂಟಿಂಗ್ ಮ್ಯೂರಲ್ ಮಾಡಿಸ್ಬೇಕು, ನಿಮ್ಮ ಆಫೀಸಲ್ಲಿ ಮಾಡಿದ್ದೀರಲ್ಲ, ಅದೆಷ್ಟಾಗುತ್ತೆ ಸರ್ ಅದು? ಸರ್ ನಿಮಗೆ ಪೀಸ್ ಲೆಕ್ಕಾಚಾರ, ಐ ಮೀನ್ ನೀವು ಒಂದು ಆರ್ಟ್ ಕೊಟ್ಬಿಟ್ಟು ನಮಗೊಂದು ಆರ್ಟೇ ಮಾಡಿಕೊಡಿ ಅಂತ ಹೇಳಿದ್ರೆ ಅದ್ರದ್ದು ರೇಂಜ್ ಬಂದ್ಬಿಟ್ಟು ನಿಮಗೆ 20,000ದಿಂದ 1,00,000ವರೆಗೂ ಇದೆ. ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ನೀವು ಎಂಪ್ಲಾಯ್ ಮಾಡ್ಕೊತೀರಾ ಅಂದರೆ 2,500 ರೂಪಾಯಿ ಇದೆ. 2,500 ರೂಪಾಯಿ. ಅದಕ್ಕೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆ ಬ್ರ್ಯಾಂಡೆಡ್ ಪೇಂಟಿಂಗ್ ಮೆಟೀರಿಯಲ್ಸ್ ಮತ್ತು ಬಾಳಿಕೆ ಬರುವಂಥ ಮೆಟೀರಿಯಲ್ಸ್. ಮತ್ತು ಅವ್ರಿಗೆ ಎಂಪ್ಲಾಯ್ ಮಾಡ್ಕೊಬೇಕಂದ್ರೆ ಅವ್ರದ್ದು ಮ್ಯಾನ್ ಅವರ್ಸ್ ಎಲ್ಲ ಅಲ್ಲಿ ಹಾಕಿರ್ತಾರೆ. ಆ ಲೇಬರು ಮತ್ತು ಅವ್ರ ಕ್ರಿಯೇಟಿವಿಟಿಗೆಲ್ಲ ಎಲ್ಲ ಸೇರಿ 20,000ದಿಂದ 1,00,000. 1,00,000ವರೆಗೂ ನೀವು ಪೀಸ್ ಲೆಕ್ಕ ತೊಗೊಂಡ್ರೆ, ಇದೊಂದು ಆರ್ಟ್ ಪೀಸ್ ನಾನು ಬೇಕು ಮಾಡಿಕೊಡಿ ಅಂದರೆ ಅವ್ರು ಕೋಟ್ ಮಾಡ್ತಾರೆ. ಇಲ್ಲ ನೀವು ಪರ್ ಸ್ಕ್ವೇರ್ ಫೀಟಲ್ಲಿ ಎಂಪ್ಲಾಯ್ ಮಾಡ್ಕೊತೀರಾ ಅಂದರೆ 2,000-2,500 ಇದೆ ಸ್ಕ್ವೇರ್ ಫೀಟ್. ಓಕೆ. ಸೊ ನೆಕ್ಸ್ಟ್ ಬರೋದು ಗ್ಲಾಸ್ ಶಟರ್ಸ್ಗಳು. ಮೇಲ್ಗಡೆ ಶಟರ್ಸ್ಗೆ ಗ್ಲಾಸ್ ಹಾಕ್ತಾರೆ, ಸ್ವಲ್ಪ ಫ್ರೋಸ್ಟೆಡ್. ನೀವು ಇದೇ ಹೇಳ್ತಾ ಇದ್ದೀರಾ, ಫ್ರೋಸ್ಟೆಡು, ಫ್ಲೂಟೆಡು ಬರುತ್ತೆ, ಪ್ರೊಫೈಲ್ ಬರುತ್ತೆ. 1,200ರಿಂದ 1,800ವರೆಗೂ ಇದೆ ಅಷ್ಟಕ್ಕೆ. ಅದ್ರ ಜೊತೆ ಬರೀ ಗ್ಲಾಸ್ ಬರಲ್ಲ, ನಿಮಗೆ ಅಲ್ಯೂಮಿನಿಯಂ ಫ್ರೇಮು ಬರುತ್ತೆ. ಫುಲ್ಲು ನಿಮ್ಮ ಬಾಕ್ಸ್ ಸೆಟ್ ಆಗ್ಬಿಟ್ಟು ಬಂದ್ಬಿಡುತ್ತೆ. ಸೊ 1,800 ರೂಪಾಯಿ. 1,200ರಿಂದ 1,800 ರೂಪಾಯಿ. ಸರಿ ಸರ್. ಸೊ ಈಗ ಫಾಲ್ ಸೀಲಿಂಗ್ ಮಾಡಿಸೋದಿದ್ರೆ ಏನು ರೇಟ್ ನಡೀತಾ ಇದೆ ಇವಾಗ? ಸೊ ಫಾಲ್ ಸೀಲಿಂಗಲ್ಲಿ ವೀಕ್ಷಕರೇ ಡಿಫ್ರೆಂಟ್ ಹೇಳ್ತೀನಿ. ದುಡ್ಡಿರೋರು ಐ ಮೀನ್ ಲಕ್ಸುರಿಯಾಗಿ ಟ್ರೈ ಮಾಡ್ತಿರೋ ಬೈಸನ್ ಬೋರ್ಡ್ ಅಂತ ಇದೆ. ಬೈಸನ್ ಬೋರ್ಡು ತುಂಬ ಕಾಸ್ಟ್ಲಿ ಅದು. ನಿಮ್ಮ ಬೈಸನ್ ಬೋರ್ಡು ಒಂದು 100 ರೂಪಾಯಿ ಆದರೆ ನಿಮಗೆ ಮಾಮೂಲಿ ಜಿಪ್ಸಮ್ ಬಂದ್ಬಿಟ್ಟು ಒಂದು 30 ರೂಪಾಯಿ 40 ರೂಪಾಯಿ ಆಗುತ್ತೆ. ತುಂಬ ಡಿಫ್ರೆನ್ಸ್, ತುಂಬ ಎಲಿವೇಶನ್. ಬೈಸನ್ ಬೋರ್ಡ್ ಯಾರಿಗೂ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾವು ಲಕ್ಸುರಿಯಸ್ ಮನೆಗೆ ಹೇಳ್ತಾ ಇದ್ದೀನಿ, ಡಬಲ್ ಸೈಟು ಮತ್ತು ಈ ರೀತಿಯೇ ಬರಬೇಕು ಅಂತ ಆಸೆ ಇಟ್ಕೊಂಡಿರೋ ವೀಕ್ಷಕರು ಬೈಸನ್ ಬೋರ್ಡ್ ಒಂದು ಆಪ್ಷನ್ ಇಕ್ಕೋಬೋದು. ಹೆವಿ ತುಂಬ ಕಾಸ್ಟ್ಲಿ ಮೆಟೀರಿಯಲ್ ತೋರಿಸ್ತಿದ್ದೀನಿ ನಾನು ಆ್ಯಕ್ಚುಲಿ. ಬೈಸನ್ ಬೋರ್ಡ್ ಆದಮೇಲೆ ನಿಮಗೆ ಬರೋದು ವಾಟರ್ ಪ್ರೂಫ್ ಜಿಪ್ಸಮ್ ಬರುತ್ತೆ, ಜಿಪ್ಸಮ್ ಬೋರ್ಡು. ಅದಾದ್ಮೇಲೆ ಬರೋದು ನಿಮ್ಗೆ ನಾರ್ಮಲ್ ಜಿಪ್ಸಮ್ ವಿಚ್ ಇಸ್ ಫ್ರಮ್ ಸೆಂಟ್ ಗೋಬೆ. 30 ರೂಪೀಸ್ ಸ್ಟಾರ್ಟ್ ಆಗುತ್ತೆ. 100 ರೂಪೀಸ್ ಅಂದರೆ ನಾನು ವೇರಿಯೇಷನ್ ಹೇಳ್ತಾರೆ. ಬೈಸರ್ ತುಂಬ ಕಾಸ್ಟ್ಲಿ. ಓಕೆ ಸರ್. ಒಂದು 10x10 ರೂಮ್ಗೆ ನಾವು ಒಂದು ಫಾಲ್ ಸೀಲಿಂಗ್ ಮಾಡಿಸ್ಬೇಕು ಅಂತಂದರೆ ಬೈಸನ್ ಬೋರ್ಡಲ್ಲಿ ಮಾಡೋದಿದ್ರೆ ಎಷ್ಟಾಗುತ್ತೆ, ಜಿಪ್ಸಮ್ ಮಾಡೋದಿದ್ರೆ ಎಷ್ಟಾಗುತ್ತೆ? ಸರ್ 10x10 ನೀವು ಮಾಮೂಲಿ ಇದರಲ್ಲಿ ಮಾಡಿಸ್ಕೊಂಡ್ರೆ ನಿಮ್ಗೊಂದು 7,000 ರೂಪಾಯಿ ಬೀಳುತ್ತೆ, 7,000ರಿಂದ 10,000 ರೂಪಾಯಿ ಬೀಳುತ್ತೆ. ನೀವು ಇದರಲ್ಲೇ ಮಾಡಿಸಿದ್ರೆ ಬೈಸನ್ ಬೋರ್ಡಲ್ಲಿ ಅದರಲ್ಲಿ ಕಾಸ್ಟ್ 2 to 3 ಟೈಮ್ಸ್ ಆಗುತ್ತೆ. 2 ಟೈಮ್ಸ್ ಅಂತ ಆಗಿರುತ್ತೆ. 25,000. 25,000 30,000 ಆಗುತ್ತೆ. 30,000 ತನಕ ಹೋಗುತ್ತೆ. ಸರ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಒಂದು ಮನೆಗೆ ಒಂದು ಸಿಂಗಲ್ ವಾರ್ಡ್ರೋಬ್ ಮಾಡಿಸ್ಬೇಕು, ಒಂದು ರೂಮಲ್ಲಿ 10x10 ರೂಮಲ್ಲಿ ಒಂದು ವಾರ್ಡ್ರೋಬ್ ಮಾಡಿಸ್ಬೇಕು ಅಂತಂದರೆ ಕಾಸ್ಟ್ ಎಷ್ಟಾಗುತ್ತೆ? ಸರ್ ಅದು 10,000 to 15,000 ಆಗುತ್ತೆ. 15,000 ಕಾಮನಾಗಿ ಸಿಂಪಲಾಗಿ ಮಾಡಿಸ್ಬೇಕು. ಸಿಂಪಲಾಗಿ ಒಂದು ಸಿಂಗಲ್ ಡೋರ್ ಬೇಕು ಅಂದರೆ 10,000 to 15,000 ಪ್ಲೈವುಡ್ ಹಾಕಿ. ಪಾರ್ಟಿಕಲ್ ಬೋರ್ಡ್ ಅಲ್ಲ, ಪ್ಲೈವುಡಲ್ಲಿ ಸಿಂಗಲ್ ಡೋರ್ದು ಹೇಳ್ತಾರೆ. ಓಕೆ. ದೊಡ್ಡದು ಬೇಕು ನಮ್ಗೆ, ಡಬಲ್ ಡೋರ್ ಲೈಟಿಂಗ್ ಬೇಕು. ಅದನ್ನು ನೀವು ಡಬಲ್ ಮಾಡ್ಕೊಳ್ಳಿ. 30,000, 35,000 ಆಗುತ್ತೆ. ಓಕೆ. ಬಟ್ ಇದು ಬೇಸಿಕ್ಕು. ನಿಮಗೆ ಇಂಥದೇ ಚಾನಲ್ಸ್ ಬೇಕು, ಇಷ್ಟೇ ಕಂಪಾರ್ಟ್ಮೆಂಟ್ಸ್ ಒಳಗಡೆ ಬೇಕು, ಇದೇ ಟೆಕ್ಸ್ಚರ್ ಲ್ಯಾಮಿನೇಟ್ಸ್ ಬೇಕು ಅಂತ ಹೇಳಿದ್ರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಮಿನಿಮಮ್ ಹೇಳ್ತಾ ಇದ್ದೀನಿ. ಮಿನಿಮಲ್ ಅಷ್ಟೇ ನಾನು ಹೇಳ್ತೀನಿ. ಓಕೆ ಸರ್. ಈಗ ಒಂದು ಒಳ್ಳೆ ಕಿಂಗ್ ಸೈಜ್ ಬೆಡ್ ಮಾಡಿಸ್ಬೇಕು, ಎಷ್ಟಾಗುತ್ತೆ? ಕಿಂಗ್ ಸೈಜ್ ಬೆಡ್ ಬಂದ್ಬಿಟ್ಟು ನಿಮಗೆ 6.5ರಿಂದ 6 ಬರುತ್ತೆ. 6.5 ಅಡಿ ಉದ್ದ ಬರುತ್ತೆ, ಅಗಲ 6 ಅಡಿ ಬರುತ್ತೆ. ಬೆಡ್ ಅಂತ ಕೊಡಬೇಕಾದ್ರೆ ವೀಕ್ಷಕರು ಬರೀ ಬೆಡ್ಗೆ ನಾವು ಚಾರ್ಜ್ ಮಾಡಲ್ಲ, ಕೆಳಗಡೆ ಸ್ಟೋರೇಜ್ ತೊಗೋತೀವಿ. ಹೈಡ್ರೋಲಿಕ್ ಸ್ಟೋರೇಜು ಇಲ್ಲ ಸೈಡ್ ಸ್ಟೋರೇಜು, ಸೈಡ್ ಟೇಬಲು, ಹೆಡ್ ಬೋರ್ಡ್ ಎಲ್ಲ ಸೇರಿಸಿ ಎನಿವೇರ್ ಬಿಟ್ಟು ನಿಮಗೆ 40,000 to 50,000 ಆಗುತ್ತೆ. 50,000 ಏನು ಇದರಲ್ಲಿ ನೀವು ಸೈಡ್ ಟೇಬಲ್ ಇಡೋ, ಹೆಡ್ ಬೋರ್ಡ್ ಇಂದ ಕಡೆ, ಕೆಳಗಡೆ ಸ್ಟೋರೇಜ್, ಇದೆಲ್ಲ ಸರಿ. ಬರೀ ಬೆಡ್ ಅಂದರೆ 25,000 30,000 ಆಗುತ್ತೆ. ಬರೀ ಬೆಡ್ ಆದರೆ 25-30 ಎಲ್ಲ ಬೇಕು ನಮ್ಗೆ. ಎಲ್ಲ ಬೇಕು ಅಂತಂದ್ರೆ 50,000, 40,000 to 50,000 ಡಿಪೆಂಡಿಂಗ್ ಆನ್ ದ ಹೆಡ್ ಬೋರ್ಡ್ ಡಿಸೈನ್ಸ್, ಡಿಪೆಂಡಿಂಗ್ ಆನ್ ದ ಸ್ಟೋರೇಜ್. ಯಾವ ಸ್ಟೋರೇಜ್, ಹೈಡ್ರೋಲಿಕ್ ಸ್ಟೋರೇಜ್ ತೊಗೊಂತೀರಾ, ಸೈಡ್ ಸ್ಟೋರೇಜ್ ತೊಗೊಂತೀರಾ, ಎಲ್ಲ ಬಂತಲ್ವಾ? ಒಂದು 50,000 ಕೊಟ್ಬಿಟ್ರೆ ನಮ್ಗೆ ಹೈಡ್ರೋಲಿಕ್ ಸ್ಟೋರೇಜ್ ಎಲ್ಲ ಬಂದ್ಬಿಡುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಬರ್ತಂದು ಫ್ಲೂಟೆಡ್ ಪ್ಯಾನಲ್ಗಳು ಎಷ್ಟಾಗುತ್ತೆ? ಸರ್ ಫ್ಲೂಟೆಡ್ ಪ್ಯಾನಲ್ಸ್ ನಿಮಗೆ 250, 290ಇಂದ ಒಂದು 500 ರೂಪಾಯಿವರೆಗೂ ಸ್ಕ್ವೇರ್ ಫೀಟಲ್ಲಿ. 500 ರೂಪಾಯಿ ಎಲ್ಲಿ ಯೂಸ್ ಆಗುತ್ತೆ ಫ್ಲೂಟೆಡ್ ಪ್ಯಾನಲ್ಸ್? ಜಾಸ್ತಿ ಇವಾಗ ಸ್ಟಡಿ ವಾಲ್ ಯೂನಿಟ್ಸಿಗೆ ತೊಗೋತಿದ್ದಾರೆ, ಕಿಚನ್ ವಾಲ್ ಯೂನಿಟ್ಸಿಗೆ ತೊಗೋತಿದ್ದಾರೆ, ವಾಶ್ರೂಮ್ಸಲ್ಲಿ ಬಾತ್ರೂಮ್ಸಲ್ಲಿ ಯೂಸ್ ಮಾಡ್ಕೊತಿದ್ದಾರೆ. ಓಕೆ. ಒಂಥರ ಡಿಸೈನರ್ಸ್ ಮನೆ ಮಾಡಿದಾಗ ಡಿಸೈನರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ
ಕೆಲವೊಂದು ವೀಕ್ಷಕರು ಅಲ್ಲಿ ಪ್ಲೇಸ್ ಮಾಡ್ಕೊತಾ ಇದ್ದಾರೆ. ಸರ್ ಪ್ರೊಫೈಲ್ ಲೈಟು ಕೋಲೈಟ್ಗಳ ಪ್ರೈಸ್ ಎಷ್ಟು? ಸೊ ಪ್ರೊಫೈಲ್ ಲೈಟು ನಿಮಗೆ ಅದು ಮೀಟ್ರ್ ಮೇಲೆ ಹೋಗುತ್ತೆ ಸರ್. ನೀವು 110 ರೂಪಾಯಿಗೆ ಸಿಗುತ್ತೆ ಪ್ರೊಫೈಲ್ ಲೈಟು ಮೀಟರು. ಕೋವ್ ಲೈಟ್ ಅಂದರೆ ಒಂದು 5 ಮೀಟ್ರಿಗೆ ನಿಮ್ಗೆ ಒಂದು 1200 1500 ಇದೆ. 1500 ಕೋಲೈಟು. ಫಿಲಿಪ್ಸ್ ಪ್ರೊಫೈಲ್ ಲೈಟು 200 ರೂಪಾಯಿ. 110 ರೂಪಾಯಿ 150 200 ರೂಪಾಯಿ. ಓಕೆ, ಮಟೀರಿಯಲ್ಗೆ ಹೇಳ್ತಾ ಇದ್ದೀರಾ ನೀವು? ಬಟ್ ಮೀಟರ್ ಲೆಕ್ಕದಲ್ಲಿ. ಸರ್ PVC ಸೀಲಿಂಗ್ಸ್ ಮಾಡಬೇಕು ಅಂದ್ರೆ ಎಷ್ಟು? PVC ಸೀಲಿಂಗು 120 ರೂಪಾಯಿಂದಿದೆ. 120 ರೂಪಾಯಿ ಥಿಕ್ನೆಸ್ ಮೇಲೆ ಟೆಕ್ಸ್ಚರ್ ಮೇಲೆ ಹೋಗುತ್ತೆ. 120 150 200ವರೆಗೂ ಇದೆ. 200 ರೂಪಾಯಿವರೆಗೂ PVC. ನೀವು PVC ರೆಕಮೆಂಡ್ ಮಾಡ್ತೀರಾ, ಜಿಪ್ಸಮ್ ರೆಕಮೆಂಡ್ ಮಾಡ್ತೀರಾ? ಸರ್ ನಿಮ್ಗೆ ಎಲ್ಲಿ ಸನ್ಲೈಟ್ ಎಕ್ಸ್ಪೋಜರ್ ಇದೆ, ವಾಟರ್ ನಿಮಗೆ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾದರೆ ಬಾತ್ರೂಮ್ಸಲ್ಲಿ ಅಲ್ಲಿ ಏರಿಯಾಸಲ್ಲಿ ನೀವು PVCಗೆ ಹೋಗೋದು ಸೂಕ್ತ. ಓಕೆ, ಜಿಪ್ಸಮ್ ಆದಷ್ಟು ಜಿಪ್ಸಮ್ನ ಮನೆ ಒಳಗಡೆ ಮಾಡಿ. ಬಾತ್ರೂಮ್ಸ್ ಒಳಗಡೆ PVC ತೊಗೊಳ್ಳಿ. ಬಾತ್ರೂಮು, ಬಾಲ್ಕನಿ, ಪಾರ್ಕಿಂಗ್ ಔಟ್ಸೈಡು ಎಲ್ಲ ಕಡೆ ನೀವು PVC ಮಾಡ್ಬೋದು. ಸರ್ ಇನ್ನು ಡಿಸೈನರ್ ಫ್ಯಾನ್ಸ್ ಅಂತ ಬಂದರೆ ಯಾವ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ತೀರಾ ಆ್ಯಂಡ್ ಯಾವ ಚೆನ್ನಾಗಿರುತ್ತೆ? ಡಿಸೈನರ್ ಫ್ಯಾನ್ಸ್ ಬಂದು ನಿಮ್ಗೆ ಹ್ಯಾವೆಲ್ಸ್ ಎಲ್ಲ ಸಿಗುತ್ತೆ. ಮತ್ತು ಸಾಕಷ್ಟು ಕಂಪನೀಸ್ ಇದೆ. ನಿಮಗೆ 4,000 ಇಂದ 40,000ವರೆಗೂ ಇದೆ. 4,000 ಇಂದ 40,000 ರಿಮೋಟಲ್ಲಿ ಬರುತ್ತೆ ನಿಮಗೆ. ಅದರಲ್ಲೇ ಜೂಮರ್ ಬರುತ್ತೆ ನಿಮಗೆ, ಅದನ್ನು ತೊಗೊಬೋದು. ಲೈಟ್ ವಿತ್ ಫ್ಯಾನ್ ಬರುತ್ತೆ, ಲೈಟ್ ಜೂಮರ್ ಬರುತ್ತೆ. ಸಾಕಾಗಿದೆ, ಅದು ಹಂಗೆ ರೊಟೇಟ್ ಆಗುತ್ತೆ. ಲಾಸ್ಟ್ ಟೈಮ್ ಡೆಮೋ ಕೊಟ್ಟಿದ್ರಲ್ಲ ನೀವು, 4,000 to 40,000ವರೆಗೂ ಇದೆ. ಸೂಪರ್. ಸರ್ ಈ ಕರ್ಟನ್ ಅಂತ ಬಂದರೆ ಡಬಲ್ ಕರ್ಟನ್ಗೆ ಎಷ್ಟು? ಡಬಲ್ ಟ್ರ್ಯಾಕ್ ಬಂದ್ಬಿಟ್ಟು ನಿಮಗೆ ಸ್ಕ್ವೇರ್ ಫೀಟಲ್ಲಿ 100-150 ರೂಪಾಯಿಂದ ಇದೆ. 150 ಇಂದ 250 ರೂಪಾಯಿ. 250 ಅಲ್ಯೂಮಿನಿಯಂ ಟ್ರ್ಯಾಕ್ ಬರೋಣ. ಮತ್ತು ಕರ್ಟನ್ ರಾಡ್ಸ್ ಅಂತ ಮಾಡಿದ್ರೆ ನಿಮಗೆ ಅದು ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ ಸರ್. 200 ರೂಪಾಯಿ ಒಂದು ಲೆಂತ್ ಮೇಲೆ ಹೋಗುತ್ತೆ ಸರ್. ಎಷ್ಟು ಅಡಿ ಲೆಂತ್ ಬೇಕು ಅಂತ ಲೆಂತ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. 200 300 400 ರೂಪಾಯಿ 1,000 ರೂಪಾಯಿವರೆಗೂ ಇದೆ. 1,000 ರೂಪಾಯಿವರೆಗೂ ಇದೆ. ಒಂದು ಒಳ್ಳೆ ಡಿಸೈನರ್ ವಾಶ್ ಬೇಸಿನ್ ಬೇಕು, ಎಷ್ಟಾಗುತ್ತೆ ಸರ್? ವಾಶ್ ಬೇಸಿನ್ ಯಾವ ರೀತಿ ತೊಗೋತೀರಾ ನೀವು, ಯಾವ ಬ್ರ್ಯಾಂಡ್ಗೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್. ಹಿಂಡ್ವೇರ್, ಜಾಗುವರ್ ಇದೆ, ಪ್ಯಾರಿವೇರ್ ಇದೆ. ಸೊ ಬ್ರ್ಯಾಂಡ್ ಮೇಲೆ ಆಗೇನು ಡಿಪೆಂಡ್ ಆಗುತ್ತೆ. ರೇಟ್ ಹೇಳಿ, ಅಂದಾಜು ರೇಟ್. ಸರ್ 1,500 ರೂಪಾಯಿಂದ ಸ್ಟಾರ್ಟ್ ಆಗಿ 25,000 ರೂಪಾಯಿ. 25. ನಾನು ಕೂಡ ತುಂಬ ಮಾಡಿದ್ದೀನಿ ವಿಡಿಯೋ ವೀಕ್ಷಕರೇ. ಕಂಪ್ಲೀಟ್ ವ್ಯಾನಿಟಿ ಕೂಡ ಬರ್ತಾ ಇದೆ ಇವಾಗ, ರೆಡಿ ವ್ಯಾನಿಟಿ 15,000ಕ್ಕೆ ಸಿಕ್ಬಿಡುತ್ತೆ. ಸೂಪರ್ ಆಗಿರುತ್ತೆ. ಓಕೆ ಸರ್, ಇವಾಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಗ್ಲಾಸ್ ಪಾರ್ಟಿಷನ್ ಮಾಡಬೇಕು ಬಾತ್ರೂಮ್ ಒಳಗಡೆ. ಸೊ ಇದು ಲಾಸ್ಟ್ ಆ್ಯಕ್ಚುಲಿ. ಸೊ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಸರ್ ಗ್ಲಾಸ್ ಪಾರ್ಟಿಷನ್ ಮಾಡಿಸ್ಬೇಕಾದ್ರೆ ವೀಕ್ಷಕರೇ ನೀವು ಏನೇನು ಕನ್ಸಿಡರ್ ಮಾಡಬೇಕಂದ್ರೆ, ನೀವು ಬೋರ್ವೆಲ್ ನೀರು ಇದೆಯಾ, ಕಾವೇರಿ ನೀರಿದೆಯಾ ಕನೆಕ್ಷನ್ನ ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅದ್ರ ಮೇಲೆ ಫ್ಲ್ಯಾಕ್ಸ್ ಬಿಲ್ಡಪ್ ಆಗುತ್ತೆ. ನೀವೇನು ಶವರ್ ಪಾರ್ಟಿಷನ್ ಹಾಕ್ಸ್ಕೊತೀರಾ ಅದ್ರ ಮೇಲೆ ನಿಮಗೆ ಡೆಪಾಸಿಟ್ ಸ್ಟಾರ್ಟ್ ಆಗುತ್ತೆ, ಸಾಲ್ಟ್ ಡೆಪಾಸಿಟ್. ಸೊ ನೀವು ಮೇಂಟೆನೆನ್ಸ್ ಮಾಡೋಕ್ಕೆ ನಿಮ್ಗೆ ಆಗುತ್ತೆ, ನೀವು ಮೇಂಟೈನ್ ಮಾಡ್ತೀರಾ ಅಂತೇಳಿದ್ರೆ ಗ್ಲಾಸ್ ಪಾರ್ಟಿಷನ್ ತೊಗೊಳ್ಳಿ. ಇಲ್ಲ ಅಂತೇಳಿ ನೀವು ತೊಗೊಂಡ್ರೆ ಮೇಂಟೈನ್ ಮಾಡ್ತಿಲ್ಲ ಅಂತೇಳಿದ್ರೆ ಗ್ಲಾಸ್ ಮೇಲೆ ಡೆಪಾಸಿಟ್ ಕುತ್ಕೊಳುತ್ತೆ. ಮತ್ತು ನಿಮಗೆ ತುಂಬ ಗಲೀಜು ಹಾಕೊಂಡು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ತೊಗೊಳ್ಬೇಕಾದ್ರೆ ನೀವು ಸೆಕೆಂಡ್ ಥಾಟ್ ಇಟ್ಕೊಂಡು ತೊಗೊಳ್ಳಿ. ಕಾವೇರಿ ಏನಿದ್ರೆ ಅಷ್ಟೊಂದು ಸಮಸ್ಯೆ ಬರೋಲ್ಲ. ಬಟ್ ಬೋರ್ ನೀರು ಇರೋ ಕಡೆ, ಸಾಲ್ಟ್ ವಾಟರ್ ಇರೋ ಕಡೆ ನೀವು ಇದನ್ನು ನೋಡ್ಬಿಟ್ಟು ಸೆಕೆಂಡ್ ಥಾಟ್ ಇಟ್ಕೊಂಡು ಮೇಂಟೆನೆನ್ಸ್ ಮಾಡೋಂಗಿದ್ರೆ ಇನ್ಸ್ಟಾಲ್ ಮಾಡಿ. ಎಷ್ಟಾಗುತ್ತೆ ಖರ್ಚು? ಎಷ್ಟಾಗುತ್ತೆ ಸರ್? ಸ್ಕ್ವೇರ್ ಫೀಟ್ ಮೇಲೆ 550 ರೂಪೀಸಿಂದ 750 ರೂಪೀಸ್. 550 ಅದು ಸ್ಲೈಡಿಂಗ್ ಬರುತ್ತೆ, ಓಪನ್ ಬರುತ್ತೆ, ಎಲ್ಲ ಬರುತ್ತೆ. ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ? ಸೇಂಟ್ ಗೋಬೆನ್ ಸೂಪರ್. ನಂಬರ್ 1 ಗ್ಲಾಸ್ಗೆ ಯಾರು ಕಾಂಪೀಟ್ ಮಾಡೋಕ್ಕಾಗಲ್ಲ, ಯಾರು ಬೀಟ್ ಮಾಡೋಕ್ಕಾಗದಿರೋಂಥ ಕಂಪನಿ ಏಕೈಕ ಇಂಡಿಯಾದಲ್ಲಿ ಸೇಂಟ್ ಗೋಬೆನ್. ಸೂಪರಾಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಆಲ್ಮೋಸ್ಟ್ 27 ಐಟಮ್ಸ್ಗಳನ್ನು ಇವತ್ತು ನಾನು ನಿಮಗೆ ಲೀಸ್ಟ್ ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ಬೋದು. ನಾವು ಯಾವುದಾದ್ರೂ ಬಿಟ್ಟಿದ್ದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಹೇಳಿ. ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ವಿಡಿಯೋ ಮಾಡ್ತೀವಿ. ಅವಾಗೆಲ್ಲ ನೀವೆಲ್ಲ ಬಿಟ್ಟು ಇನ್ನಷ್ಟು ಕಮ್ಮಿ ಇದು. ಹೌದಾ? ಇನ್ನೂ ಕಮ್ಮಿ, ಇನ್ನೂ ಮೆಟೀರಿಯಲ್ಸ್ ಬರ್ತಾನೆ ಇರುತ್ತೆ. ಈ ಇಂಟೀರಿಯರ್ಸ್ ಅನ್ನೋ ಟಾಪಿಕ್ ನೆವರ್ ಎಂಡಿಂಗು. ಅವರೇ ಹೇಳಿ ಇರುತ್ತೆ, ಅವರೇ ಹೇಳಿ. ಕಮೆಂಟ್ ಸೆಕ್ಷನ್ ಕಂಪ್ಲೀಟ್ ಲೀಸ್ಟ್ ಮಾಡಿಬಿಡಿ. ನೀವೇನೇ ಹೇಳ್ತೀರ ಎಲ್ಲ ಬರ್ಕೊಂಡ್ಬಿಡ್ತೀನಿ. ಸರ್ ಹತ್ರ ಬರ್ತೀನಿ, ಕುತ್ಕೊತೀನಿ, ರೇಟ್ ಹಾಕ್ಸ್ಬಿಟ್ಟು ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಈ ರೇಟನ್ನು ಕೊಡಲಿಕ್ಕೆ ತುಂಬ ಮುಖ್ಯವಾದ ಕಾರಣ ಟ್ರಾನ್ಸ್ಪರೆನ್ಸಿ. ಯಾವುದೇ ಕಂಪನಿ ಬರಲಿ, ಬ್ರೇಕ್ ಆ್ಯಂಡ್ ಫ್ಲೈ ಅವರು ಬರಲಿ, ಇನ್ನೊಂದು ಯಾವುದಾದ್ರೂ ಬರಲಿ, ಸೊ ನಿಮಗೂ ಗೊತ್ತಿರಬೇಕು. ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 1 ಲಕ್ಷ ಇಷ್ಟು ಲಕ್ಷ ಅಂತ ಹೇಳಿದಾಗ ನೀವು ಐಡಿಯಾ ಮಾಡಬೇಕು, ಗೊತ್ತಾಗಬೇಕು ನಿಮಗೆ. ಹೌದಪ್ಪ, ನಮ್ಮ ಖರ್ಚು ಇಷ್ಟಿದೆ, ಲಾಭ ಎಷ್ಟು ಪಡಿತಾ ಇದ್ದಾರೆ ಎಲ್ಲ ಗೊತ್ತಾಗಲಿ ಅಂತ ಅಲ್ವಾ ಸರ್? ಸೊ ನಿಮ್ಮದು ಗೊತ್ತಾಗುತ್ತಲ್ಲ ಇವಾಗ? ನಮ್ಮದು ಗೊತ್ತಾಗುತ್ತೆ ಸರ್. ತೊಂದರೆ ಇಲ್ವಾ? ತೊಂದರೆ ಏನಿಲ್ಲ ಸರ್. ಲಾಸ್ಟ್ ಟೈಮ್ ವಿಡಿಯೋಸ್ ಮಾಡಿದಾಗ ನಾವು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದಾಗ ಸಾಕಷ್ಟು ಜನಕ್ಕೆ ಭಾಳ ಇಷ್ಟ ಆಯಿತು. ಕೆಲವೊಂದು ವೀಕ್ಷಕರು ಬಂದೆ ವ್ಯಾಪಾರ ಅನ್ನೋ ದ್ರೋಹ ಚಿಂತನೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ದ್ರೋಹ ಮಾಡಿಸ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಮಾಹಿತಿ ತಗೊಳ್ಳಿ. ಕರೆಕ್ಟಾಗಿ ಹೇಳಿದ್ರೆ, ಸೂಪರಾಗಿ ಹೇಳಿದ್ರೆ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಟ್ರಾನ್ಸ್ಪರೆಂಟ್ ಇಂಟೀರಿಯರ್ ಬೇಕು ಅಂತಂದರೆ ಬ್ರೇಕ್ ಆ್ಯಂಡ್ ಫ್ಲೈ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಇವ್ರು ಡೆಲಿವರಿ ಸರ್ವಿಸಸ್ ಕೂಡ ಕೊಡ್ತಾರೆ ವೀಕ್ಷಕರೇ. 15 ವರ್ಷದ ವಾರಂಟಿ ಆ್ಯಂಡ್ ಲೈಫ್ ಟೈಮ್ ನಿಮ್ಮ ಜೊತೆ ಕನೆಕ್ಟೆಡ್ ಇರ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ ವೀಕ್ಷಕರೇ.